ಭಯೋತ್ಪಾದಕ ಸಂಘಟನೆಗಳಿಗೆ ನೀಡ್ತಾ ಇರುವ ಬೆಂಬಲ ಮತ್ತೊಮ್ಮೆ ಬಯಲಾಗಿದೆ ಎಂಬ ಸುದ್ದಿ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಲಷ್ಕರ್ ಎ ತೈಬಾ ಸಂಘಟನೆಯ ಉಪಮುಖ್ಯಸ್ಥ ಸೈಫುಲ್ಲಾ ಕಸೂರಿಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪಾಕಿಸ್ತಾನ ಸರ್ಕಾರ ಹಾಗೂ ಸೇನೆ ಮುರ್ಖಿಡೆಯಲ್ಲಿರುವ ಲಷ್ಕರ್ ಪ್ರಧಾನ ಕಚೇರಿಯ ಮರು ನಿರ್ಮಾಣಕ್ಕೆ ನೇರ ಹಣಕಾಸು ನೆರವು ನೀಡ್ತಾ ಇದೆ ಎಂದು ಆತ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾನೆ. ಮುರಿಕೆಯ ಈ ಕೇಂದ್ರವನ್ನ ಭಾರತದ ಆಪರೇಷನ್ ಸಿಂಧೂರ್ ವೇಳೆ ಧ್ವಂಸ ಮಾಡಲಾಗಿತ್ತು. ಆದರೆ ಇದೀಗ ಅದೇ ಕಚೇರಿಯನ್ನ ಪಾಕಿಸ್ತಾನದ ನೆರವಿನಿಂದ ಪುನಃ ನಿರ್ಮಿಸಲಾಗ್ತಾ ಇದೆ ಎಂಬ ಕಸೂರಿಯ ಹೇಳಿಕೆ ಪಾಕಿಸ್ತಾನದ ಅಸಲಿ ಮುಖವನ್ನ ಮತ್ತೊಮ್ಮೆ ಜಗತ್ತಿನ ಮುಂದಿಟ್ಟಿದೆ. ಸುಮಾರು 2 ನಿಮಿಷಗಳ ಈ ವಿಡಿಯೋದಲ್ಲಿ ಕಸೂರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಭಾರತವನ್ನ ಗುರಿಯಾಗಿಸಿಕೊಂಡು ಕಟುವಾಗಿ ಎಚ್ಚರಿಕೆ ನೀಡಿದ್ದಾನೆ. ಶೀಘ್ರದಲ್ಲೇ ಜಮ್ಮು ಕಾಶ್ಮೀರದ ನದಿಗಳು ಹಾಗೂ ಅಣೆಕಟ್ಟುಗಳು ನಮಗೆ ಸೇರುತ್ತವೆ ಎಂದು ಹೇಳಿದ ಹೇಳಿಕೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಯ ಅಪಾಯಕಾರಿ ಉದ್ದೇಶಗಳನ್ನ ಸಾಬೀತುಪಡಿಸುತ್ತಿದೆ. ಅಲ್ಲದೆ ಪಹಲ್ಗಾಮ್ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಎಂದೇ ಗುರುತಿಸಲ್ಪಟ್ಟಿರುವ ಕಸೂರಿ ತನ್ನ ಸಂಘಟನೆಯ ನಿರಂತರ ಚಟುವಟಿಕೆಗಳ ಬಗ್ಗೆ ಹೆಮ್ಮೆ ಪಟ್ಟು ಮಾತನಾಡಿದ್ದಾನೆ. ಇದೇ ವೇಳೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಮುರಿಕೆ ಹಲವಾರು ವರ್ಷಗಳಿಂದ ಲಷ್ಕರ್ ಎ ತೈಬಾದ ಮುಖ್ಯ ಕಾರ್ಯಾಚರಣೆಗಳ ನೆಲೆ ಎಂದು ಪರಿಚಿತವಾಗಿದೆ. ಈಗ ಕಸೂರಿಯ ಹೇಳಿಕೆಯಿಂದಾಗಿ ಆ ನೆಲೆ ಮರಳಿ ಪಡೆಯಲು ಸಂಘಟನೆ ಸಕ್ರಿಯವಾಗಿರುವುದು ಬಹಿರಂಗ ಆಗಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸೇನೆ ತಮಗೆ ಯಾವುದೇ ಸಂಬಂಧ ಇಲ್ಲ ಎಂದು ಜಗತ್ತಿಗೆ ಹೇಳ್ಕೊಂಡ್ರು ಈ ರೀತಿಯ ವಿಡಿಯೋ ಸಾಕ್ಷಿಗಳು ಅವನ ನಿಜ ಸ್ವರೂಪವನ್ನ ಬಹಿರಂಗಗೊಳಿಸ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯ ಈಗಾಗಲೇ ಪಾಕಿಸ್ತಾನವನ್ನ ರಾಜ್ಯ ಪ್ರಾಯೋಜಿತ ಭಯೋತ್ಪಾದನೆಯ ಹಬ್ ಎಂದು ಆರೋಪಿಸಿದ್ದು, ಈ ಹೊಸ ಬೆಳವಣಿಗೆ ಆರೋಪಗಳಿಗೆ ಮತ್ತಷ್ಟು ಬಲ ತುಂಬಿದೆ. ಲಷ್ಕರ್ ಎ ತೈಬಾ ಸಂಘಟನೆಯ ಉಪಮುಖ್ಯಸ್ಥನ ನೇರ ಒಪ್ಪಿಗೆ ಪಾಕಿಸ್ತಾನದ ದ್ವಂದ್ವ ನೀತಿಯನ್ನ ತೆರೆದಿಡುವುದರ ಜೊತೆಗೆ ಭಾರತದ ಭದ್ರತಾ ಚಿಂತನೆಗಳಿಗೆ ಮತ್ತಷ್ಟು ಕಾರಣ ಆಗ್ತಾ ಇದೆ.